ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬಿಗ್ ಬಾಸ್ ಸೀಸನ್ 12 ಈ ವಾರ ಯಾರು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗುತ್ತಾರೋ ಅವರು ಈ ಸೀಸನ್ನ ಕೊನೆ ಕ್ಯಾಪ್ಟನ್ ಆಗುತ್ತಾರೆ. ಯಾಕಂದ್ರೆ ಫಿನಾಲೆಗೆ ಕೆಲವೇ ವಾರಗಳು ಉಳಿದಿವೆ. ಯಾರು ಕ್ಯಾಪ್ಟನ್ ಆಗುತ್ತಾರೋ ಅವರು ನೇರವಾಗಿ ಫೈನಲ್ ತಲುಪುತ್ತಾರೆ. ಹಾಗಾಗಿ ಬಿಗ್ ಬಾಸ್ ಈ ವಾರದ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಸಲು ಕ್ಯಾಪ್ಟನ್ಸಿ ಕಂಟೆಂಡರ್ಗಳ 2 ಜೋಡಿಯನ್ನು ಮಾಡಲಾಗಿದೆ. ಆ 2 ಜೋಡಿಗಳಲ್ಲಿ ಯಾರು ಗೆಲ್ಲುತ್ತಾರೋ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತಾರೆ. ಬನ್ನಿ ಹಾಗಾದ್ರೆ ಯಾವ ಸ್ಪರ್ಧಿಗಳು ಜೋಡಿಯಾಗಿದ್ದರು ಮತ್ತು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಹೇಗಿತ್ತು ಅಂತ ಹೇಳುತ್ತೇನೆ. ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡಲು ಆಯ್ಕೆಯಾಗಿರುವ ಸ್ಪರ್ಧಿಗಳು ಯಾರಂದ್ರೆ ಗಿಲ್ಲಿ, ಅಶ್ವಿನಿ, ರಾಶಿಕಾ ಮತ್ತು ಧನುಷ್. ಗಿಲ್ಲಿ ಕ್ಯಾಪ್ಟನ್ ಆಗಿದ್ದರಿಂದ ನೇರವಾಗಿ ಆಯ್ಕೆಯಾಗಿದ್ದಾನೆ. ಹಾಗೇನೆ ಬಿಗ್ ಬಾಸ್ ಗಿಲ್ಲಿಗೆ ಒಂದು ಅಧಿಕಾರವನ್ನು ನೀಡಿರುತ್ತಾರೆ. ಅದೇನೆಂದರೆ ಈ ಮನೆಯಲ್ಲಿ ಒಬ್ಬ ಮಹಿಳಾ ಸ್ಪರ್ಧಿಯನ್ನು ರಾಣಿಯನ್ನಾಗಿ ಆಯ್ಕೆ ಮಾಡಬೇಕು. ಆದರೆ ಅವರು ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಲು ಸಾಧ್ಯವಿಲ್ಲದವರು ಅಂತ ಬಿಗ್ ಬಾಸ್ ಹೇಳಿರುತ್ತಾರೆ. ಹಾಗಾಗಿ ಗಿಲ್ಲಿಯು ಅಶ್ವಿನಿಯವರನ್ನು ಆಯ್ಕೆ ಮಾಡುತ್ತಾನೆ. ಇನ್ನು ರಾಶಿಕಾ ಮತ್ತು ಧನುಷ್ ಅವರು ಟಾಸ್ಕ್ ಆಡಿ ಅದರಲ್ಲಿ ಗೆದ್ದು ಕ್ಯಾಪ್ಟನ್ಸಿ ಕಂಟೆಂಡರ್ಗಳಾಗಿ ಆಯ್ಕೆಯಾಗಿರುತ್ತಾರೆ. ಈ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಯಾವ 2 ಜೋಡಿಗಳನ್ನು ಮಾಡಿದ್ದಾರೆ? ಮೊದಲನೆಯದು ಗಿಲ್ಲಿ ಮತ್ತು ರಾಶಿಕಾ, ಎರಡನೆಯದು ಧನುಷ್ ಮತ್ತು ಅಶ್ವಿನಿಯವರು. ಈ 2 ಜೋಡಿಗಳಲ್ಲಿ ಯಾರು ಈ ಟಾಸ್ಕ್ ಅನ್ನು ಆಡಿ ಗೆಲ್ಲುತ್ತಾರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗುತ್ತಾರೆ. ಇನ್ನು ಟಾಸ್ಕ್ ಯಾವ ರೀತಿ ಇದೆ ಅಂದ್ರೆ ಬಲೆಯಿಂದ ಕವರ್ ಆಗಿರುವ 2 ಕೊಳವೆಗಳು ಇರುತ್ತವೆ. 2 ಜೋಡಿಗಳ ಒಂದೊಂದು ಸ್ಪರ್ಧಿಯು 2 ಕೊಳವೆಗಳ ಹತ್ತಿರ ನಿಲ್ಲಬೇಕು. ಆಟದ ಉಸ್ತುವರಿ ಅಥವಾ ಜೋಡಿಯ ಇನ್ನೊಬ್ಬ ಸ್ಪರ್ಧಿ ಉದ್ದನೆಯ ಪೈಪುಗಳನ್ನು ಆ ಕೊಳವೆಗೆ ಹಾಕಿರುತ್ತಾರೆ, ಅಂದರೆ ಬ್ಲಾಕ್ ಮಾಡಿರುತ್ತಾರೆ. ಯಾವ ಜೋಡಿಯ ಸ್ಪರ್ಧಿಯು ಒಂದು ಕಡೆಯಿಂದ ಬಲೆಯ ಕೊಳವೆ ಮೂಲಕ ಮತ್ತೊಂದು ಕಡೆ ಮೊದಲು ಬರುತ್ತಾರೋ ಅವರು ಈ ಟಾಸ್ಕ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಆಯ್ಕೆಯಾಗುತ್ತಾರೆ. ಈ ಟಾಸ್ಕ್ ಗೆದ್ದವರು ಯಾರಂತ ತಿಳಿಯಬೇಕಾದ್ರೆ ಎಪಿಸೋಡ್ ಬರುವ ತನಕ ಕಾಯಬೇಕು. ಈ ಟಾಸ್ಕ್ ಅಲ್ಲಿ ಯಾರು ಗೆದ್ದಿರಬಹುದು ಮತ್ತು ನಿಮಗೆ ಯಾರು ಗೆಲ್ಲಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲ ಬಲ ಬಲ